ನಾಗರಿಕತೆಗಳು ಉಳಿಯುತ್ತವೆ, ಒಂದಷ್ಟು ದಿನ ಮೆರೆದು ಅಳೆದು ಹೋಗ್ತವೆ. ಇದ್ದಷ್ಟು ದಿನ ತನ್ನ ವೈಭವವನ್ನು ಮೆರೆದುಕೊಂಡು ಬರುವಂಥ ಈ ಎಲ್ಲ ನಾಗರಿಕತೆಯ ಕುರುಹುಗಳು ಮತ್ತೊಮ್ಮೆ ಮುಂದಿನ ಪೀಳಿಗೆಗೆ ಭಗ್ನ ಅವಶೇಷಗಳಾಗಿ ಉಳಿದು ಹೋಗ್ತವೆ. ಈ ಮಾತು ನಾಡನ್ನು ಆಳಿದ ಪರಾಕ್ರಮಿ ರಾಜವಂಶಗಳು ಮತ್ತು ವೈಭವದ ಶಿಖರವನ್ನು ಚುಂಬಿಸಿದಂಥ ದೇವಾಲಯಗಳೇ ಇರಬಹುದು, ಅಥವಾ ಚಿನ್ನದ ತಗಡನ್ನು ಹೊದಿಸಿಕೊಂಡಂತಹ ಅರಸೊತ್ತಿಗೆಗಳೇ ಇರಬಹುದು. ಎಲ್ಲರಿಗೂ ಈ ಮಾತು ಅನ್ವಯಿಸ್ತದೆ. ಹೀಗೆ ಪ್ರಕೃತಿಯ ಹೊಡೆತಕ್ಕೆ ನುಚ್ಚು ನೂರಾಗಿ ಹೋಗಿರುವಂಥ ನೂರಾರು ಮಠಮಂದಿರಗಳ ಅವಶೇಷಗಳು ನಮ್ಮ ಸುತ್ತಮುತ್ತ ಸಿಗುತ್ತೆ. ಕೆಲವು ಅವಶೇಷಗಳು ನಮ್ಮ ಕುತೂಹಲವನ್ನು ಕೆರಳಿಸಿ ನಮ್ಮನ್ನು ಅಧ್ಯಯನಕ್ಕೆ ಈಡು ಮಾಡಿದರೆ, ಇನ್ನು ಕೆಲವು ಅವಶೇಷಗಳು ತಮ್ಮ ಹಳೆಯ ವೈಭವವನ್ನು ಮರಳಿ ಪಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತವೆ. ಇದೇ ರೀತಿ ಜೀರ್ಣೋದ್ಧಾರಕ್ಕೆ ಸಜ್ಜಾಗಿರುವಂಥ 1000 ವರ್ಷದ ಇತಿಹಾಸವನ್ನು ಹೊಂದಿರುವ ಬೈರಂಜೆಯ ಭವಾನಿಶಂಕರ ದೇವಾಲಯ ನಿಮ್ಮ ಮುಂದೆ ಬರ್ತಾ ಇದೆ. ಕಲ್ಯಾಣಿ ಚಾಲುಕ್ಯ ಶೈಲಿಯ ರಾಜಗಾಂಭೀರ್ಯದ ಗರ್ಭಗುಡಿ 1000 ವರ್ಷದ ಮಳೆಗಾಳಿಗೆ ಮುಕ್ಕಾಗದೆ ಇಂದಿಗೂ ಉಳಿದುಕೊಂಡಿರೋ ಪ್ರಾಂಗಣ ಗೋಡೆಗಳು, ಅಸ್ಪಷ್ಟವಾಗಿ ಗೋಚರಿಸುವ ಸುಖನಾಸಿ. ಆದರೆ ಆಲಯದಲ್ಲಿ ಆರಾಧಿಸಲ್ಪಡ್ತಾ ಇದ್ದ ಮೂಲಬಿಂಬ ಮಾತ್ರ ಕಾಣ್ತಾ ಇಲ್ಲ. ಹೋದ ಊರಿಗೆ ಒಡೆಯನೇಕೆ ಅನ್ನೋ ಹಾಗೆ ದೇವರು ಎಲ್ಲಿಂದ ಕಾಣಿಯಾಗಿದ್ದಾನೆ. ಈ ದೇವಾಲಯದ ಒಳಗೆ ಅಡ್ಡ ನಿಲ್ಲಿಸಲಾದ ಪಾಣಿಪೀಠ ಹೊಂದಿದೆ. ಅದು ಬಿಟ್ಟರೆ ಒಳಗೆ ಮತ್ತೇನೂ ಇಲ್ಲ. ನಿತ್ಯ ಪೂಜೆಯು ನಿಂತು ಹೋಗಿ ಶತಮಾನಗಳೇ ಕಳೆದು ಹೋಗಿದೆ. ಈ ಪ್ರಾಚೀನ ದೇವಾಲಯ ಇರುವುದು ಉಡುಪಿ ಜಿಲ್ಲೆಯ ಆತ್ರಾಡಿ ಎಂಬಲ್ಲಿ. ಆತ್ರಾಡಿ ಬಸ್ ನಿಲ್ದಾಣದಿಂದ ಕಾಜರಗುತ್ತು ಜೈಲಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಈ ಐತಿಹಾಸಿಕ ಕೇಂದ್ರವಿದೆ. ಸ್ಥಳೀಯ ನಿಕ್ಷೇಪಗಳಲ್ಲಿ ಹೇರಳವಾಗಿ ದೊರೆಯುವ ಕೆಂಪು ಕಲ್ಲಿನಿಂದ ಕೆತ್ತಿ ನಿಲ್ಲಿಸಿರೋ ಈ ಸಾನ್ನಿಧ್ಯಕ್ಕೆ ಸುಮಾರು 1000 ವರ್ಷದ ಇತಿಹಾಸವಿದೆ. ಪ್ರಸ್ತುತ ನಮ್ಮ ಕಣ್ಣ ಮುಂದಿರೋ ಈ ಗುಡಿ ಬಾರ್ಕೂರು ಅರಸರ ಅವಧಿಯಲ್ಲಿ ನಿರ್ಮಾಣವಾಗಿರೋ ಸಾಧ್ಯತೆ ಇದೆ. ತೌಳವ ರಾಜ್ಯದ ಹೆಮ್ಮೆಯ ರಾಜಧಾನಿಯಾಗಿ ಮೆರೆದ ಬಾರ್ಕೂರು ಹಲವಾರು ದೇವಾಲಯಗಳ ತವರು. ಆಳುಪ ರಾಜವಂಶ ಕಟ್ಟಿ ನಿಲ್ಲಿಸಿದ ನೂರಾರು ಶಿವಾಲಯಗಳು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಇದರಲ್ಲಿ ಹೆಚ್ಚಿನ ದೇವಾಲಯಗಳು ಈಗ ನಮ್ಮ ಮುಂದೆ ಇಲ್ಲ. ನಿರ್ವಹಣೆ ಇಲ್ಲದೆ ಕುಸಿದು ಬಿದ್ದು ಮಣ್ಣು ಪಾಲಾಗಿವೆ. ಇನ್ನು ಕೆಲವು ದೇವಾಲಯಗಳು ಜೀರ್ಣೋದ್ಧಾರಗೊಂಡು ನವೀಕರಣಗೊಂಡಿದೆ. ಬಾರ್ಕೂರು ಅರಸರ ಕಾಲದಲ್ಲಿ ನೂರಾರು ಗುಡಿಗೋಪುರಗಳು ತಲೆ ಎತ್ತಿವೆ. ಈ ಮಂದಿರಗಳನ್ನು ನಿರ್ಮಿಸುವಾಗ ಸ್ಥಳೀಯವಾಗಿ ಸಿಗುವ ಕಚ್ಚಾ ವಸ್ತುಗಳನ್ನೇ ಹೇರಳವಾಗಿ ಬಳಸಿಕೊಳ್ಳುತ್ತಿದ್ರು. ಈ ಪರಿಸರದಲ್ಲಿ ಕೆಂಪು ಕಲ್ಲಿನ ನಿಕ್ಷೇಪವಿದ್ದು ಈ ಪ್ರದೇಶವನ್ನ ಕಲ್ಲಂಬೆಟ್ಟು ಎಂದೇ ಕರೆಯುತ್ತಾರೆ. ಹೊರಗಿನ ಸುತ್ತು ಪೌಳಿ ಸಂಪೂರ್ಣವಾಗಿ ಭೂಗರ್ಭ ಸೇರಿದ್ದು ಒಳಗಿನ ಒಂದು ಸುತ್ತು ಇನ್ನೂ ಗಟ್ಟಿಯಾಗಿ ಉಳಿದಿದೆ.
ಭಾರೀ ಗಾತ್ರದ ಕೆಂಪು ಕಳ್ಳಿನಿಂದ ಕಡೆದು ಕಟ್ಟಲಾದ ಈ ಗೋಡೆಗೆ ಕಲಾತ್ಮಕ ಕುಸುರಿಗಳು ಇದ್ದ ಕುರುಹುಗಳು ಕಾಣುತ್ತದೆ. ದೇವಾಲಯದ ಮುಂಭಾಗದಲ್ಲಿ ಬಲಿಪೀಠವಿದೆ. ಅದನ್ನು ಹಾದು ಸ್ವಲ್ಪ ಮುನ್ನಡೆದ್ರೆ ವಿಶಾಲವಾದ ಸುಖನಾಸಿ ಹರಡಿಕೊಂಡಿದೆ. ಇದು ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು ಕೇವಲ ಕಲ್ಲಿನ ಅಡಿಪಾಯ ಮಾತ್ರ ಉಳಿದುಕೊಂಡಿದೆ. ಇದರ ನಂತರ ನಮಗೆ ಕಾಣುವುದೇ ತೀರ್ಥ ಮಂಟಪ. ಇದು ಕೂಡ ಸಂಪೂರ್ಣ ಶಿಥಿಲಗೊಂಡಿದೆ. ಆದರೆ ಈ ಗರ್ಭಗುಡಿ ಮಾತ್ರ ಕುಸಿದು ಬಿದ್ದಿದ್ರೂ ತನ್ನ ಅಂದಕ್ಕೆ ಎಳ್ಳಷ್ಟು ಧಕ್ಕೆಯಾಗದೆ ಉಳಿದುಕೊಂಡು ಬಂದಿದೆ. ಎರಡು ಸುತ್ತಿನ ಗೋಡೆ ಇರುವ ಈ ಗರ್ಭಗುಡಿಯ 2 ಶಿಲಾದ್ವಾರಗಳು ಸ್ವಲ್ಪವೂ ಹಾನಿಯಾಗದೆ ಸುರಕ್ಷಿತವಾಗಿದೆ. ಸುಂದರವಾದ ಮೆಟ್ಟಿಲುಗಳನ್ನು ಹೊಂದಿರೋ ಈ ಗರ್ಭಗುಡಿಯ ಭಿತ್ತಿಯಲ್ಲಿ 4 ಮೂಲೆಗಳಿಗೆ ಅಲಂಕಾರಿಕವಾದ ಮಂಟಪದ ಕೆತ್ತನೆ ಇದೆ. ಸಾಂಕೇತಿಕವಾಗಿ ಕೆತ್ತಲಾದ ಈ ಸ್ತಂಭಗಳು ಮತ್ತು ದ್ವಾರಬಂಧದ ಕೆತ್ತನೆಗಳು ಗರ್ಭಗುಡಿಯ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗನ್ನು ನೀಡಿದೆ. ಗರ್ಭಗುಡಿಯ ಭಿತ್ತಿಯಲ್ಲಿ 4 ಮೂಲೆಗಳಿಗೆ ಅಲಂಕಾರಿಕವಾದ ಮಂಟಪದ ಕೆತ್ತನೆ ಇದೆ. ಸಾಂಕೇತಿಕವಾಗಿ ಕೆತ್ತಲಾದ ಈ ಸ್ತಂಭಗಳು ಮತ್ತು ದ್ವಾರಬಂಧದ ಕೆತ್ತನೆಗಳು ಗರ್ಭಗುಡಿಯ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗನ್ನ ನೀಡಿದೆ. ಕುತೂಹಲದ ಸಂಗತಿ ಅಂದರೆ ಈ ದೇವಾಲಯದಲ್ಲಿ ಯಾವುದೇ ಆರಾಧನೆಯನ್ನು ಪಡಿತಾ ಇರುವಂತಹ ದೇವತಾ ವಿಗ್ರಹ ಇಲ್ಲ. ಆ ದೇವಾಲಯದ ವಿಗ್ರಹ ಏನಾಯಿತು, ಇವತ್ತು ಆ ವಿಗ್ರಹ ಎಲ್ಲಿದೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮಾತ್ರ ಇನ್ನೂ ನಿಗೂಢವಾಗಿ ಉಳಿದುಕೊಂಡಿದೆ. ಈ ಎಲ್ಲ ವಿಚಾರವಾಗಿ ನಾವು ಮತ್ತಷ್ಟು ಮಾಹಿತಿಯನ್ನು ಕೊಡ್ತೇವೆ ಒಂದು ಸಣ್ಣ ವಿರಾಮದ ನಂತರ. ವೀಕ್ಷಕರ, ವಿರಾಮದ ನಂತರ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ಬೈರಂಜಿಯ ಅನ್ನುವಂಥ ಪುಟ್ಟ ಗ್ರಾಮದಲ್ಲಿರುವ ಈ ದೇವಾಲಯದಲ್ಲಿ ಕಳೆದ ಸಾವಿರಾರು ವರ್ಷಗಳಿಂದ ಆರಾಧನೆಯನ್ನು ಪಡೆದುಕೊಂಡು ಬಂದಂಥ ಆ ದೇವತಾ ಶಕ್ತಿ ಯಾವುದು ಅನ್ನುವಂತಹ ಪ್ರಶ್ನೆಗೆ ಇವತ್ತಿನವರೆಗೆ ಈ ಗ್ರಾಮಸ್ಥರಿಗೆ ಉತ್ತರವೇ ಸಿಕ್ಕಿಲ್ಲ. ಯಾವುದಾದರೂ ಮತಪಂಥಗಳ ಚಿಹ್ನೆಯ ಆಧಾರದಲ್ಲಿ ಇಲ್ಲಿರುವಂಥ ಶಕ್ತಿಯ ಹೆಸರನ್ನು ನಿಗದಿ ಮಾಡೋಣ ಅಂದರೆ ಅಂತಹ ಯಾವುದೇ ಚಿಹ್ನೆಗಳು ಕೂಡ ಈ ದೇವಾಲಯದ ವಠಾರದಲ್ಲಿ ಕಾಣೋದಕ್ಕೆ ಸಿಗೋದಿಲ್ಲ. ಈ ಪುರಾತನ ಶಿವಾಲಯ ಪಾಳು ಬಿದ್ದು ಏನಿಲ್ಲವೆಂದ್ರೂ ದೂರ 50 ವರ್ಷಗಳೇ ದಾಟಿರಬಹುದು. ಈ ದೇಗುಲದ ಇತಿಹಾಸವನ್ನ ತಿಳಿದಿರೋ ಒಬ್ಬನು ಇವತ್ತಿಗೆ ಉಳಿದಿಲ್ಲ. ಆದರೆ ಇದೊಂದು ಕಾರಣಿಕದ ಕ್ಷೇತ್ರವಿದ್ದು ಅಷ್ಟಮಂಗಳ ಇಟ್ಟಲ್ಲೆಲ್ಲ ತೋರಿ ಬರ್ತಾ ಇತ್ತು. ಅಕ್ಕಪಕ್ಕದ ಯಾವುದೇ ಕ್ಷೇತ್ರಗಳಲ್ಲಿ ಆರೂಢ ಪ್ರಶ್ನೆ, ಅಷ್ಟಮಂಗಳ ಪ್ರಶ್ನಾ ಚಿಂತನೆಯನ್ನ ನಡೆಸಿದಾಗ ಈ ಕ್ಷೇತ್ರ ಮೊದಲು ಜೀರ್ಣೋದ್ಧಾರಗೊಳ್ಳಬೇಕು ಎಂದು ಆಜ್ಞೆ ಆಗ್ತಾ ಇತ್ತು.
ಸುತ್ತಮುತ್ತಲಿನ ಗ್ರಾಮಗಳಿಗೆ ಈ ಕ್ಷೇತ್ರದಲ್ಲಿನ ರುದ್ರ ದೇವರು ಪ್ರಧಾನ ದೇವರಾಗಿದ್ರಂತೆ. ಜಟಾಟವೀ ಗಲಜ್ಜಲ ಪ್ರವಾಹ ಪಾವಿತಸ್ಥಲೇ ಗಲೇವಲಂಬ್ಯ ಲಂಬಿತಾಂಭುಜಂಗ ತುಂಗ ಬಾಲಿಕಾ. ರುದ್ರನ ಜೊತೆಗೆ ಶಕ್ತಿಯೂ ಇರುವುದರಿಂದಾಗಿ ಇದು ಭವಾನಿ ಶಂಕರನ ಕ್ಷೇತ್ರವಿರಬೇಕು ಎಂದು ಆಗಮ ಶಾಸ್ತ್ರಜ್ಞರು ಮತ್ತು ಪ್ರಶ್ನಾ ಚಿಂತಕರು ಅಭಿಪ್ರಾಯಪಟ್ಟಿದ್ದಾರೆ. ತುಳುನಾಡು ಶಿವ ಮತ್ತು ಶಕ್ತಿಯ ಆವಾಸ ಸ್ಥಾನ. ಶೈವ ಸಂಪ್ರದಾಯದವರು ಮೊದಲು ವೈದಿಕ ಸಂಸ್ಕೃತಿಯನ್ನ ಇಲ್ಲಿ ಹರಡಿಸಿದ್ರು. ನಮ್ಮ ಈ ಕೊಡಿಬೆಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂಜಾರು ಗ್ರಾಮದ ಈ ಬೈರಂಜೆ ಎಂಬಲ್ಲಿ ಬಹಳ ಸುಮಾರು 1,500 ವರ್ಷಗಳಿಗಿಂತಲೂ ಹಿಂದೆ ಇದ್ದಂತಹ ದೇವಸ್ಥಾನ ಭವಾನಿಶಂಕರ ದೇವಸ್ಥಾನ. ಜೊತೆಯಲ್ಲಿ ಅಲ್ಲಿ ವಿಷ್ಣುನ ದೇವಸ್ಥಾನ ಕೂಡ ಇಲ್ಲಿ ಇತ್ತು ಎಂಬುದು ನಮಗೆ ಕಂಡು ಬಂದಿದೆ. ಯಾರೋ ಒಬ್ಬ ಬ್ರಾಹ್ಮಣ ಅಥವಾ ದೇವರ ಒಂದು ಇದ್ದಿದ್ದವ ಇಲ್ಲಿ ಅನ್ಯರ ಇದಕ್ಕೆ ತುತ್ತಾಗಬಾರ್ದು ಎಂಬ ದೃಷ್ಟಿಯಿಂದ ಆ ವಿಷ್ಣುಮೂರ್ತಿಯನ್ನು ಕೊಡಿಬೆಟ್ಟು ಎಂಬಲ್ಲಿ ಊರಿಗೆ ಕೊಂಡೋಗಿ ಅಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಅಲ್ಲಿ ಈಗ ಅದು ಈಗಾಗಲೇ ಜೀರ್ಣೋದ್ಧಾರ ಆಗಿದೆ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಪ್ರಾಚೀನ ಶಿವಾಲಯಗಳು ಇಂದಿಗೂ ನಮಗೆ ತುಳುನಾಡಿನಲ್ಲಿ ಕಂಡುಬರುತ್ತದೆ. ಪ್ರತಿ ದೇವಾಲಯದ ಪೌರೋಹಿತ್ಯಕ್ಕಾಗಿ ರಾಜರುಗಳು ಅಗ್ರಹಾರಗಳನ್ನ ನಿರ್ಮಿಸಿ ಅಲ್ಲಿನ ಸುತ್ತಮುತ್ತಲಿನ ಪ್ರದೇಶಗಳನ್ನ ಉತ್ತರ ಉಂಬಳಿಯಾಗಿ ದಾನ ಬಿಡ್ತಾ ಇದ್ರು. ಸಾವಿರಾರು ವರ್ಷಗಳ ಇತಿಹಾಸವಿರುವ ಪ್ರಾಚೀನ ಶಿವಾಲಯಗಳು ಇಂದಿಗೂ ನಮಗೆ ತುಳುನಾಡಿನಲ್ಲಿ ಕಂಡುಬರುತ್ತವೆ. ಪ್ರತಿ ದೇವಾಲಯದ ಪೌರೋಹಿತ್ಯಕ್ಕಾಗಿ ರಾಜರುಗಳು ಅಗ್ರಹಾರಗಳನ್ನ ನಿರ್ಮಿಸಿ ಅಲ್ಲಿನ ಸುತ್ತಮುತ್ತಲಿನ ಪ್ರದೇಶಗಳನ್ನು ಉತ್ತರ ಉಂಬಳಿಯಾಗಿ ದಾನ ಬಿಡ್ತಾ ಇದ್ರು. ಈ ದೇವಾಲಯವಿರುವ ಪ್ರದೇಶದ ಬಳಿಯೂ ಅಗ್ರಹಾರವಿದ್ದ ಕುರುಹುಗಳಿವೆ. ಅಲ್ಲದೆ ಉಂಬಳಿ ಬಿಟ್ಟ ಜಾಗವೂ ಇದೆ ಎನ್ನುತ್ತಾರೆ ಗ್ರಾಮಸ್ಥರು. ಆದರೆ ಸುಮಾರು 12ನೇ ಶತಮಾನದಲ್ಲಿ ನಡೆದ ಮತ ಪಂಥಗಳ ಕಚ್ಚಾಟದಿಂದಾಗಿ ಈ ದೇವಾಲಯ ನೇಪಥ್ಯಕ್ಕೆ ಸರಿದಿರೋ ಸಾಧ್ಯತೆ ಇದೆ. ಪ್ರಭೋ ಪಾಹಿ ಆಪನ್ನಮಾಮೀಶ ಶಂಭೋ ಪ್ರಭೋ ಪಾಹಿ ಆಪನ್ನಮಾಮೀಶ ಶಂಭೋ. ಉಡುಪಿಯನ್ನ ಕೇಂದ್ರವಾಗಿರಿಸಿಕೊಂಡು ಮಧ್ವ ಮತ ಪ್ರವರ್ಧಮಾನಕ್ಕೆ ಬರುತ್ತಿದ್ದಂತೆ ಇಲ್ಲಿನ ಹಲವಾರು ಸಣ್ಣ ಪುಟ್ಟ ಶಿವಾಲಯಗಳಲ್ಲಿ ಒಂದು ರೀತಿಯ ಧಾರ್ಮಿಕ ಬದಲಾವಣೆ ನಡೆದಿದೆ ಎನ್ನಲಾಗತ್ತೆ. ಇಲ್ಲೂ ಕೂಡ ಈ ರೀತಿಯ ಬದಲಾವಣೆಗೆ ಮುಂದಾಗಿ ಕೊನೆಗೆ ಅದು ಸಾಧ್ಯವಾಗದೇ ಇದ್ದಾಗ ದೇವಾಲಯದ ಪೂಜಾದಿಗಳನ್ನ ನಿಲ್ಲಿಸಿರುವ ಸಾಧ್ಯತೆಯೂ ಇದೆ.
ಮತನಿಷ್ಠರಾಗಿದ್ದ ಇಲ್ಲಿದ್ದ ಅರ್ಚಕರು ಇಲ್ಲಿನ ಮೂಲಬಿಂಬವನ್ನ ತಮ್ಮೊಂದಿಗೆ ಕೊಂಡು ಹೋಗಿರೋ ಸಾಧ್ಯತೆಯೂ ಇದೆ. ಈ ದೇವಾಲಯದ ಪ್ರಾಂಗಣದಲ್ಲಿ ಒಂದು ತೀರ್ಥದ ಬಾವಿ ಇದೆ. ಈ ಬಾವಿ ಇಂದಿಗೂ ಕೂಡ ಸುಸ್ಥಿತಿಯಲ್ಲಿದೆ. ಬ್ರಹ್ಮಮುರಾರಿ ಸುರಾರ್ಚಿತಲಿಂಗಂ ನಿರ್ಮಲ ಭಾಸಿತ ಶೋಭಿತಲಿಂಗಂ. ಅನಾದಿ ಕಾಲದಿಂದ ಪಾಳು ಬಿದ್ದ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಮಾಡೋ ಸಲುವಾಗಿ ಊರವರು ಸೇರಿ ಹೋದ ವರ್ಷ ಮಾರ್ಚ್ 2013ರಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕಿದ್ದೆವು. ಅದರ ಪ್ರಕಾರ ಕಂಡುಬಂದ ವಿಷಯ ಏನಂದರೆ ಈ ದೇವಸ್ಥಾನ ಸುಮಾರು 1000 ವರ್ಷದ ಹಿಂದಿದಿರ್ಬೋದು ಅನ್ನುವಂಥ ವಿಷಯ ಗಣನೆಗೆ ಬಂತು, ಚಿಂತನೆಗೆ ಬಂತು. ಜನ್ಮಜ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಅಷ್ಟಮಂಗಲ ಪ್ರಶ್ನೆಯಲ್ಲಿ ತೋರಿಬಂದ ಪ್ರಕಾರ ದೇವಾಲಯದ ಮುಂಭಾಗದಲ್ಲಿ ಇರೋ ವಿಶಾಲವಾದ ಕೆರೆಯಲ್ಲಿ ದೇವರ ಲಿಂಗವಿರುವ ಸಾಧ್ಯತೆ ಇದೆ ಮತ್ತು ಆ ಲಿಂಗಕ್ಕೆ ಒಂದು ಸರ್ಪ ಕಾವಲು ಕೂಡ ಇದೆ ಎನ್ನಲಾಗಿದೆ. 60 ವರ್ಷದ ಹಿಂದೆಯಿಂದೊಂದು ಇಲ್ಲಿ ಮಹಾಶಿವರಾತ್ರಿ ವರ್ಷಕ್ಕೊಂದ್ಸಲ ಪೂಜೆ ನಡೀತಾ ಇತ್ತು. ಒಂದು ವೇಳೆ ಅವರು ಕಾರಣಾಂತರದಿಂದ ಪೂಜೆ ಲೇಟಾದರೂ ಮನೆಗೆ ಒಂದು ಸರ್ಪ ಅವರಿಗೆ ಗೋಚರಕ್ಕೆ ಬಂದು ಸ್ವಲ್ಪ ಇದು ಮಾಡ್ತಿತ್ತು. ಹಾಗಾಗಿ ಅವರು ಒಂದು ದಿವಸ ಕೊಟ್ಟ ಮೇಲೆ ಅದು ತನ್ನಿಂತಾಗಿ ಆ ಸರ್ಪ ಮನೆಗೆ ಬರೋದೆಲ್ಲ ಸ್ಟಾಪ್ ಆಗ್ತಿತ್ತು. ಕಂಟಿನ್ಯೂಸ್ ಈಗ ಶಿವರಾತ್ರಿಗೆ ಪೂಜೆ ನಡೀತಾ ಉಂಟು. ಮಾತಿಗೆ ಪುಷ್ಟಿ ನೀಡುವಂತೆ ದೇವಾಲಯದ ಮುಂಭಾಗದಲ್ಲಿರೋ ಈ ಕೆರೆಯ ಹೂಳೆತ್ತುವ ಉದ್ದೇಶದಿಂದ ಸ್ಥಳೀಯರೊಬ್ಬರು ಹಾರೆಯಿಂದ ಅಗೆಯಲು ಮುಂದಾದಾಗ ಘಟ ಸರ್ಪವೊಂದು ಅವರ ಹಾರೆಯನ್ನ ಸುತ್ತಿಕೊಂಡಿತಂತೆ. ಆ ನಂತರ ಯಾರೂ ಕೂಡ ಈ ಕೆರೆಗೆ ಇಳಿಯುವುದಿಲ್ಲ. ಗ್ರಾಮದ ಜನರಿಗೆ ಗ್ರಹಣ ಹಿಡಿದಂತೆ ಪಾಳು ಬಿದ್ದಿದ್ದ ಈ ಸಾನ್ನಿಧ್ಯವನ್ನ ಮತ್ತೆ ಪ್ರವರ್ಧಮಾನಕ್ಕೆ ತರಬೇಕೆಂದು ಆಸ್ತಿಕ ಭಕ್ತರು ಮುಂದಾಗಿದ್ದಾರೆ. ಈ ಕೆರೆಯನ್ನು ತೋಟಕ್ಕೆ ನೀರಿನ ಉಪಯೋಗ ಮಾಡಲಿಕ್ಕೆ ನಮ್ಮ ಹಿರಿಯ ಕಾಲ ನಮ್ಮ ಅಜ್ಜ ಹಿರಿಯವರು ಒಂದು ಸರ್ತಿ ಕೆಸರನ್ನು ತೆಗಿಲಿಕ್ಕೆ ಹೋಗುವಾಗ ಆ ಹಾವು ಹಾರೆಗೆ ಸುತ್ತ ಹಾಕ್ಕೊಂಡಿತ್ತು ಅಂತ ಹೇಳಿ ಹೇಳ್ತಾಯಿದ್ರು. ಅದೊಂದು ಸುಮಾರು ಈ ಘಟನೆ ನಡೆದು ಸುಮಾರು ಒಂದು 25-30 ವರ್ಷ ಆಗಿರ್ಬೋದು. ಈಗ ಅವರು ಇಲ್ಲ. ಈಗ ಸಮಯ ಸಂದರ್ಭ ಕೂಡಿ ಬರದೆ ಯಾವುದೇ ಕಾರ್ಯ ಕೈಗೂಡದು ಎಂಬಂತೆ ಕೊನೆಗೂ ಈ ಪಾಳುಗುಡಿಗೆ ಶಾಪ ವಿಮೋಚನೆಯ ಭಾಗ್ಯ ಒದಗಿ ಬಂದಿದೆ. ಯಾವುದಕ್ಕೂ ಒಂದು ಕಾಲ ಬರಬೇಕು, ದೇವರ ಅನುಗ್ರಹ ಬೇಕು, ದೇವರ ದಯೆ ಬೇಕು. ಏನೋ ಈಗ ಇಲ್ಲೇ ಜೀರ್ಣಾವಸ್ಥೆಯಲ್ಲಿದ್ದಂಥ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಎಂಬ ಸಂಕಲ್ಪವನ್ನು ಇಲ್ಲಿಯ ಯುವಕರು, ಹಿರಿಯರು, ಭಕ್ತಾಭಿಮಾನಿಗಳೆಲ್ಲೂ ಸೇರಿಕೊಂಡು ಈಗಾಗಲೇ ಜೀರ್ಣೋದ್ಧಾರ ಕಾರ್ಯ ಮಾಡಬೇಕಂತೇಳಿ ಕಾರ್ಯಪ್ರವರ್ತರಾಗಿದ್ದಾರೆ. ಈ ಕ್ಷೇತ್ರದ ಮಹಾತ್ಮೆಯನ್ನ, ಶಕ್ತಿ ಸಹಿತ ಮಹಾರುದ್ರನ ಸಾನ್ನಿಧ್ಯವನ್ನ ಅನುಭವಿಸುವ, ಆನಂದಿಸುವ ದಿನಗಳು ದೂರವಿಲ್ಲ. ದೇವಾಲಯದ ನಿರ್ಮಾಣದ ಕಾರ್ಯ ಭರದಿಂದ ಸಾಗುತ್ತಿದೆ. ಯಾರ ಕೈಯಿಂದ ಏನು ಮಾಡಿಸಬೇಕು, ಯಾರಿಂದ ಏನು ಕೊಡಿಸಬೇಕು ಎಲ್ಲವೂ ಆ ಭವಾನಿ ಶಂಕರನ ಇಚ್ಛೆಯಂತೆ ನಡೆಯುತ್ತಿದೆ. ನೂತನ ಗುಡಿಯ ನೀಲನಕ್ಷೆಯು ಭಕ್ತರ ಮುಂದಿದೆ. ಜೀರ್ಣೋದ್ಧಾರ ಮಂಡಳಿಯ ಪ್ರಮುಖರು ದಾನಿಗಳ ನೆರವಿನ ನಿರೀಕ್ಷೆಯಲ್ಲಿದ್ದಾರೆ. ಓಂ ಶಿವಾಯ ಹರಿ ಓಂ ಶಿವಾಯ ಓಂ ಶಿವಾಯ ಹರಿ ಓಂ ಶಿವಾಯ ಓಂ ಶಿವಾಯ ಹರಿ ಓಂ ಶಿವಾಯ ಓಂ ಶಿವಾಯ ಹರಿ ಓಂ ಶಿವಾಯ. ಸಾವಿರಾರು ವರ್ಷಗಳಿಂದ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು 100 ವರ್ಷಗಳಿಂದ ಪೂಜೆ ಪುರಸ್ಕಾರದಿಂದ ದೂರ ಉಳಿದಿರುವಂಥ ಈ ದೇವಾಲಯ ಒಂದು ಪ್ರಾಚೀನವಾದ ಉತ್ಕೃಷ್ಟ ನಾಗರಿಕತೆ ಮತ್ತು ಇವತ್ತಿನ ಸಮಾಜದ ನಡುವೆ ಇದ್ದಂಥ ಒಂದು ಕೊಂಡಿ ಅಂತ ಹೇಳ್ಬೋದೇನೋ. ಕಾಲದ ಹೊಡೆತಕ್ಕೆ ಸಿಲುಕಿ ಅಗಾಧವಾದ ಹಾನಿಗೆ ಒಳಗಾಗಿರುವ ಈ ದೇವಾಲಯಕ್ಕೆ ನಾಳೆಯೋ ನಾಡಿದ್ದೋ ಕಾಯಕಲ್ಪ ಸಿಗಬಹುದು. ಆದರೆ
ಕೆಂಪು ಕಲ್ಲುಗಳಲ್ಲಿ ಕಲೆಯ ಕುಸುಮವನ್ನು ಅರಳಿಸಿದಂಥ ಆ ಹಿರಿಯರ ಶ್ರಮ, ಆ ಹಿರಿಯರ ಉತ್ಕೃಷ್ಟವಾಗಿರುವಂಥ ಒಂದು ಜೀವನ ಶೈಲಿ ಮುಂದಿನ ದಿನಗಳಲ್ಲಿ ನಮ್ಮಿಂದ ಆಚರಣೆಗೆ ತರೋದು ಸಾಧ್ಯವೇ ಅನ್ನೋದು ಮಾತ್ರ ಭಾಳ ದೊಡ್ಡ ಪ್ರಶ್ನೆಯಾಗಿದೆ.